ಮೊದಲನೇದಾಗಿ ಇಬ್ಬರಿಗೂ ಸುದ್ದಿ ಮನೆ ಕಾರ್ಯಕ್ರಮಕ್ಕೆ ಆತ್ಮಂತ ಸ್ವಾಗತ. ಥ್ಯಾಂಕ್ ಯು ಸೊ ಹೇಗಿದ್ದೀರಾ ಸರ್ ಇಬ್ಬರು? ಚೆನ್ನಾಗಿದ್ದೀನಿ ಸರ್. ನೀವು ಒಬ್ಬ ನಿರ್ದೇಶಕರಾಗಿ ಯಾಕೆ ಮತ್ತೆ DOP ಆಗಬೇಕು ಅಂತ ನಿಮ್ಗೆ ಅನಿಸ್ತು ಸರ್? ಇಲ್ಲಾಂದರೆ ಅದು DOP ಅನ್ನೋದು ಕೂಡ ಆವಾಗಲಿಂದನೇ ಇದ್ದಿದ್ದು. ನಾನು ಫಸ್ಟು ವೆಡ್ಡಿಂಗ್ ಫೋಟೋಗ್ರಾಫರ್, ಅದು ವೆಡ್ಡಿಂಗ್ ಕ್ಯಾಂಡಿಡೇಟ್ ವಿಡಿಯೋಗ್ರಾಫ್ ಮಾಡ್ತಿದ್ದು. ಡೈರೆಕ್ಷನ್ ಅದು ಇಂಟ್ರೆಸ್ಟ್ ಇತ್ತು ನನಗೆ, ಅದ್ರ ಜೊತೆಗೆ ಇದು ಇತ್ತು. ಡೈರೆಕ್ಷನ್ ಮಾಡ್ತಿದ್ದು ಅದೊಂದು ಪ್ಯಾಷನೇಟ್ಗೆ, ಕ್ಯಾಮ್ರಾ ವರ್ಕು ಪ್ಯಾಷನೇಟ್, ಎಲ್ಲ ಪ್ಯಾಷನೇಟಿಗೆ, ಸಿನಿಮಾ ಅನ್ನೋದೇ ಪ್ಯಾಷನೇಟಾಗಿ ವರ್ಕ್ ಮಾಡೋದು. ಸದ್ಯಕ್ಕೆ ಡೈರೆಕ್ಷನ್ ಏನು ಇಲ್ಲ, ನೀನು ಕತೆ ಸ್ಕ್ರಿಪ್ಟಲ್ಲಿ ಓಕೆ ಆಗಿಲ್ಲ ಅಂದಾಗ ಯಾವ್ದಾದ್ರು ಆಫರ್ ಬಂದರೆ ಮಾತ್ರ ಮಾಡೋದು ಅಷ್ಟೇ. ಸೊ ಮೊದಲನೇ ಸಿನಿಮಾ ಮಾಡಿರೋದು ನೀವು DOP ಆಗ್ಬಿಟ್ಟು, ಸೊ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಇಲ್ಲ, ನಂದು ಎರಡನೇ ಸಿನಿಮಾ DOP ಆಗಿ ದ್ವಿಪಾತ್ರ ಅಂತ ಅವ್ನು ಮಾಡಿದ್ದು. ಅದು 21 ರಿಲೀಸ್ ಆಗಿತ್ತು. ಅದು 20 ಆಗಿತ್ತು, ರಿಲೀಸ್ ಆಗಿತ್ತು. ಅದಾದಮೇಲೆ ಇದು ಮಾಡಿದ್ದು ಸರ್. ಇಡೀ ಒಂದು ಸಿನಿಮಾ ಕಂಪ್ಲೀಟ್ ಎಡಿಟರ್ ಕೈಲೇ ಇರುತ್ತೆ. ಸೊ ಈ ಸಿನಿಮಾ ಎಡಿಟ್ ಮಾಡಿ ಅಂದರೆ ಬೇರೆ ಇದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಇದು. ಸೊ ಇದು ಎಡಿಟ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಅಂತ ಅನಿಸ್ತು ನಿಮಗೆ? ಇಲ್ಲ, ಎಲ್ಲ ಒಂದು ಕಡೆ ಎಡಿಟಿಂಗು ಹೆಚ್ಚು ಕಡಿಮೆ ಆಯಿತು ಅಂದರೆ ಇಡೀ ಸಿನಿಮಾನೇ ಹಾಳಾಗ್ಬಿಡುತ್ತೆ. ಕರೆಕ್ಟ್. ಅದರಿಂದ ಇಲ್ಲ, ಇದು ಸ್ಟೋರಿ ಲೈನ್ ಆಗಿ ವಿಶೇಷವಾಗಿದೆ. ಸ್ಟೋರಿ ಲೀನಿಯರ್ ಆಗೋದ್ರೂ ಒಂದಷ್ಟು ನಾನ್ ಲೀನಿಯರ್ ವಿಷಯಗಳು ತುಂಬ ಇಂಟೆಲೆಕ್ಚುಯಲ್ ಆಗಿದೆ. ಅಂದರೆ ಟೆಕ್ನಿಕಲ್ ಆಗಿ ಅದನ್ನ ವಿಜುವಲ್ ಆಗಿ ಹೆಂಗೆ ತೋರಿಸ್ಬೋದು ಅನ್ನೋದಕ್ಕೆ ಎಡಿಟಿಂಗ್ ಒಂದು ಸಪೋರ್ಟ್ ಆಗಿದೆ ಸರ್. DOP ಅಂದರೆ ಒಂದು ಸಿನಿಮಾದ ಕಣ್ಣಿದ್ದಂಗೆ. ಇಡೀ ಸಿನಿಮಾ ಪೂರ್ತಿ ನೀವೇನು ತೋರಿಸ್ತೀರೋ ಅದನ್ನೇ ನಾವು ಕೂಡ ದೊಡ್ಡ ಪರದೆ ಮೇಲೆ ನೋಡ್ತೀವಿ. ಸೊ ಮುಂಚೆ ಪ್ರಿಪ್ರೇಷನ್ ಹೇಗಿತ್ತು ಸರ್? ಈ ಒಂದು ಹೆಂಗೆ ಇದು ಆ ಪ್ಯಾರಲಲ್ ಲೈಫ್ ಸಿನಿಮಾ ಇದು ಮಾಡಿರೋದು. ಸೊ ಪ್ರಿಪ್ರೇಷನ್ ಹೇಗಿತ್ತು? ನಾವು ಅದೇ ಈಗ ಸ್ಟೋರಿ ಎಲ್ಲ ಕೇಳಾದ್ಮೇಲೆ ಎಸ್ ನಾನೇ ಇದನ್ನು ವರ್ಕ್ ಮಾಡ್ತೀನಿ ಅಂತ ಎಲ್ಲ ಕಡೆಯಿಂದ ಓಕೆ ಆದಾಗ, ಅಂದರೆ ಡೈರೆಕ್ಟರ್ ಮತ್ತು ಪ್ರೊಡಕ್ಷನ್ ಕಡೆಯಿಂದೆಲ್ಲ ಓಕೆ ಆದಾಗ ನಾವು ಬಂದು ಸ್ಕ್ರೀನ್ ಪ್ಲೇ ಅಂತೆಲ್ಲ ಡಿಸ್ಕಷನ್ ಮಾಡ್ಬೇಕಾದ್ರೆ ತುಂಬ ಅಂದರೆ ಎಲ್ಲ ಅಲ್ಲೇ ಹೇಳೋರು ಕುತ್ಕೊಂಡು ಸೀನ್ಸ್ನೆಲ್ಲ. ನಮಗೆ ಈಗ ಡೈರೆಕ್ಷನ್ ಟೀಮ್ಗೆ ಏನೊಂದು ಸೀನ್ ತಿಳ್ಕೊಬೇಕಾಗಿರುತ್ತೆ, ಅದೇ ಥರ ನಮ್ಮ ತಲೆಗೂ ಸೀನ್ಸ್ಗೆಲ್ಲ ಹೋಗ್ಬಿಟ್ಟಿತ್ತು. ಯಾಕಂದರೆ ಪ್ರತಿಯೊಂದೂ ಕೂಡ ಓದಿ ಇದಾದಮೇಲೆ ಇದು ಅಂತಾರೆ ನಾವು ಪ್ಲ್ಯಾನ್ ಆಗಿದ್ವಿ. ಬೇಸಿಕ್ ಒಂದು ಸ್ಟೋರಿ ಬೋರ್ಡ್ ಪ್ಲ್ಯಾನ್ ಮಾಡ್ತಾಯಿದ್ವಿ. ಇಲ್ಲಿ ಈಗ ಇದರಲ್ಲಿ ಆರ್ಟ್ ಡಿಸೈನ್ ಮಾಡಿದ್ದಾರೆ ಗಿರೀಶ್ ಅಂತ ಅಂದ್ಬಿಟ್ಟು. ಅವರು ಏನಂದರೆ ಅವರೆಲ್ಲ ನೀಟಾಗಿ ಸ್ಕೆಚ್ ಹಾಕಿ ಕೊಟ್ಬಿಡೋರು ಆ ಫ್ರೇಮ್ದು. ಹೋಗ್ತಾ ನಮ್ಗೆ ಟೈಮ್ ಸಾಲಿಲ್ಲ, ಯಾಕಂದರೆ ಮಳೆ ಶುರು ಆಗುತ್ತೆ, ಶೂಟಿಂಗ್ ಹೋಗಲೇಬೇಕು ನಾವು. ಬಿಟ್ಟರೆ ಮಳೆ ಮುಗೀತು, ಒಂದು ತಿಂಗಳಲ್ಲಿ ಮಳೆಗೆ ಹೋಗಲೇಬೇಕು ಅಂತ ಪ್ಲ್ಯಾನ್ ಆಗಿದ್ದರಿಂದ ಅವರೊಂದು ಬೇಸಿಕ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡು. ಯಾರಿಗೆ ಅರ್ಥ ಆಗಬೇಕು? ಈಗ ಒಂದು ಸ್ಪಾಟ್ಗೆ ಹೋದಾಗ ನನಗೆ ಅರ್ಥ ಆದರೆ ಸಾಕು ಫಸ್ಟು. ಅಂದರೆ ನಾನೇನು ಫ್ರೇಮ್ ಡೈರೆಕ್ಟ್ ಹೇಳಿದ್ದಾರೆ ಅಂತ, ಅದನ್ನು ನಾವೇನು ಬೇಕೋ ಬೇಸಿಕ್ಕು ಸ್ಕೆಚಸ್ ಹಾಕೊಂಡು ಹೋಗ್ಬಿಟ್ಟಿದ್ವಿ. ಅಲ್ಲಿ ಹೋದ್ಮೇಲೆ ಸ್ವಲ್ಪ ಚೇಂಜಸ್ಗಳು ಆಗ್ತವೆ, ಬಟ್ ಅದಾದ್ರೂ ಕೂಡ ನಾವು ಅಲ್ಲಿ ಆ ಸೀನೇ ಶೂಟ್ ಮಾಡಬೇಕು. ಈ ಅಲ್ಲಿ ಹೋಗ್ತೀವಿ, ಆ ಲೊಕೇಶನ್ ಏನೋ ತುಂಬ ಪ್ರಾಬ್ಲಮ್ ಆಗುತ್ತೆ, ಆವಾಗ ಮಾತ್ರ ಅದು. ಸೊ ಎಲ್ಲ ಇಲ್ಲಿ ಕುತ್ಕೊಂಡು ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ಲೊಕೇಶನ್ 2 ಸತಿ ಹೋಗಿ, ತಿರ್ಗಾ ಶೂಟಿಂಗ್ ಮಾಡೋಕ್ಕೆ ಅಂತ ಹೋದಾಗ ಲೊಕೇಶನ್ ನೋಡೋಕೆ ಹೋಗಿ ಇನ್ನೂ ರಿವಿಸಿಟ್ ಮಾಡಿ, ನಾಳೆ ಇಲ್ಲಿ ಶೂಟ್ ಮಾಡ್ತೀವಿ ಅಂತ ತಿರ್ಗಾ ಹಿಂದಿನ ದಿನ ರಿವಿಸಿಟ್ ಮಾಡೋದು. ಅದು ಮಾಡಿ ನಮ್ಗೆ ಈಸಿ ಆಗಿಬಿಟ್ಟಿತ್ತು. ಏನು ಮಳೆ ಅನ್ನೋದೊಂದು ಸ್ವಲ್ಪ ಟಫ್ ಇತ್ತು, ಅದು ಬಿಟ್ಟರೆ ಆರಾಮ್. ಸರ್ ನಿಮ್ಗೆ ಎಡಿಟಿಂಗ್ ಸರ್ ಎಷ್ಟು ಚೆನ್ನಾಗಿ, ಹೆಂಗೆ ಒಂದು ಸೀನ್ ಎಡಿಟ್ ಮಾಡ್ಬೇಕಂದ್ರೆ ಮತ್ತೆ ನೋಡ್ತಾನೆ ಇರಬೇಕು, ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಹೆಂಗೆ ಒಂದೇ ಸೀನ್ 10 ಸಲ 15 ಸಲ ನೋಡ್ತಾನೆ ಇರ್ತೀರಿ, ಎಷ್ಟು ಚಾಲೆಂಜಿಂಗ್ ಅಂತ ಅನ್ಸುತ್ತೆ ನಿಮ್ಗೆ ಎಡಿಟಿಂಗು? ಇಲ್ಲ, ಇಲ್ಲಿ ಒಂದು ಕ್ಲಿಯರ್ ವಿಷನ್ ಇತ್ತು. ಸೊ ಇವ್ರು ಶೂಟಿಂಗ್ ಹೋದಾಗಲೂ ಸಹ ತುಂಬ ವಿಷಯಗಳು, ತುಂಬ ಮೇನ್ ಸೀನ್ಸು ಸ್ಟೋರಿ ಬೋರ್ಡ್ ಮಾಡಿ ಶೂಟ್ ಮಾಡಿದರು. ಸೊ ಅದು ನಮಗೊಂದು ಐಡಿಯಾ ಬರುತ್ತೆ ಏನು ಜಾನರ್ ಇದೆ ಇದು. ಸೊ ಜಾನರ್ ಜೊತೆಗೆ ಒಂದು ಲೈಟಿಂಗು, ಫ್ರೇಮಿಂಗ್ಸು, ಸೊ ಪ್ರತಿಯೊಂದು ಆ ಜಾನರ್ಗೆ ಮ್ಯಾಚ್ ಆಗೋ ಥರ ಒಂದು, ಈಗ ನಿಯೋನಾಯ್ರ್ ಅಂತ ಒಂದು ಜಾನರ್ ಇದೆ. ಆ ಲೈಟಿಂಗಿಗೆ ತಕ್ಕನಾಗಿ ಫ್ರೇಮು ಅದಕ್ಕೆ ಅಂದರೆ ಎಮೋಷನ್ ಇರುತ್ತಲ್ಲ, ಒಂದು ಲೈಟ್ಗೆ ಒಂದು ಕಲರ್ಗೆ ಒಂದು ಎಮೋಷನ್ಸ್ ಇರುತ್ತೆ. ಸೊ ಅದನ್ನ ಕರೆಕ್ಟಾಗಿ ಇದ್ದಿದ್ದರಿಂದ ಸೊ ನಮಗೆ ಎಡಿಟಿಂಗ್ ಅನ್ನೋದಕ್ಕಿಂತ ಸ್ಟೋರಿ ಟೆಲ್ಲಿಂಗ್ ಅಷ್ಟೇ. ಈಗ ಇವರು ಅದು ಡೈರೆಕ್ಟ್ರದ್ದು ಏನು ವಿಷನ್ ಇದೆ ಅದಕ್ಕೆ ಅವ್ರು ಕ್ಯಾಪ್ಚರ್ ಮಾಡಿರ್ತಾರೆ. ಸೊ ನಾವು ಅದ್ರ ತೀರಾ ಶಾರ್ಟ್ಸ್ ತೀರಾ ಅನ್ವಾಂಟೆಡ್ ಅನ್ನೋವಂಥದ್ದು ಯಾವುದೂ ಇಲ್ಲ. ಆಪ್ಷನ್ ಇರುತ್ತೆ, ಬಟ್ ಅನ್ವಾಂಟೆಡ್ ಅನ್ನೋ ಥರ ಯಾವ ಶಾರ್ಟ್ಸು ಇರಲಿಲ್ಲ. ಎಲ್ಲ ಯೂಸ್ಫುಲ್ ಥರ, ಬಟ್ ಟ್ರಿಮ್ಮಿಂಗಲ್ಲಿ ಹೋಗಿರುತ್ತೆ ಸ್ಟೋರಿ ಲೆಂತ್. ಅದರಲ್ಲಿ ಅನ್ವಾಂಟೆಡು ಇದೇನಕ್ಕೆ ಮಾಡಿದ್ರಿ ಆ ಥರ ಯಾವುದಿಲ್ಲ, ಪ್ರತಿಯೊಂದು ಚಾಲೆಂಜಿಂಗ್ ಆಗಿತ್ತು. ಸರ್ ಈಗ ಕ್ಯಾಮ್ರಾ ಬಂದಾಗ ಡೈರೆಕ್ಟರ್ನ ಮನಸ್ಸನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ತಲೆ ಒಂದು ವಿಷನ್ ಇರುತ್ತೆ. ಸೊ ನೀವು ಅದೇ ಒಂದು ಫ್ರೇಮ್ ಕೊಡಬೇಕು ಅಂತ ಇರುತ್ತೆ. ಸೊ ಎಲ್ಲ ಕಡೆ ಸ್ಯಾಟಿಸ್ಫೈ ಆದರೆ ಡೈರೆಕ್ಟರ್ ಇಲ್ಲಿ ಜಗಳ ಮಾಡಿದ್ರೆ ಇಲ್ಲ. ನಮ್ಮ ಹರ್ಷದ್ ಸರ್ನ ಭಾಳ ಕಷ್ಟ, ಅಂದರೆ ಕಷ್ಟ ಅಂದರೆ ಹೆಂಗೆ ಅಂದರೆ ಅವರು ಕ್ಲಾರಿಟಿ ಆಗಿರ್ತಾರೆ. ಸೊ ನಾವು ಕನೆಕ್ಟ್ ಆಗ್ತಿರಲ್ಲ ಕೆಲವು ಕಡೆ. ಅದು ಮಿಸ್ಟೇಕ್ ಅಲ್ಲ ಅದು, ಬಿಕಾಸ್ ನಾನು ಕನೆಕ್ಟ್ ಆಗ್ತಿರಲ್ಲ ಅಷ್ಟೇ ವರ್ಕ್ ಮಾಡೋಕ್ಕೆ. ಅಂದರೆ ಅದೇನು ಅಂತ ಅರ್ಥ ಆಗ್ತಿರಲ್ಲ.
ಅದು ಅಲ್ಲಿ ಈಗ ಒಬ್ಬ ಡೈರೆಕ್ಟ್ಗೆ ಏನಾಗುತ್ತೆ ಅಂದರೆ ಪ್ರೆಷರು ಅವ್ರು ಇಲ್ಲಿ ಅಂದ್ಕೊಂಡು ಹೋಗ್ಬಿಟ್ಟಿರ್ತೀವಿ, ಅಲ್ಲಿ ನಾಳೆ ಆಗಲ್ಲ ಅಲ್ಲಿ ಮಾಡೋಕ್ಕೆ. ನಾವು ಟೆಕ್ನಿಷಿಯನ್ ಹೊಡೆದಾಡ್ದಿಲ್ಲ, ಅಲ್ಲೇ ಮಾಡಬೇಕು ಅವರೆಲ್ಲ ಯೋಚನೆ ಮಾಡಬೇಕಲ್ಲ. ಇಲ್ಲ ನನಗಲ್ಲಿ ಆಗ್ತಿಲ್ಲ ಗುರು ಮಾಡೋಕ್ಕೆ, ಅಲ್ಲೇ ಮಾಡಬೇಕು ಅಂದರೆ ಹೆಂಗೆ ಮಾಡೋಕ್ಕಾಗುತ್ತೆ, ಈ ಥರ ಡಿಸ್ಕಷನ್ ಆಗುತ್ತೆ ಹೊರತು ಜಗಳ ಅಂತ ಏನಾಗಲ್ಲ. ಅವ್ರ ಕೋಪ ಬಂದರೆ ಏನು ಮಾತಾಡೋರು, ಸುಮ್ಮನೆ ಹೊಂಟೋಗ್ತಾರೆ. ನನ್ನ ಸರ್ ಹೋದ್ರು ಬಿಡು ಸರಿ ಹೊಳ್ಳು ಅಂದರೆ ಫನ್ ಪಾರ್ಟ್ ಅಷ್ಟೇ. ಅದು ಸೀರಿಯಸ್ ಅಂತ ವಿಚಾರಗಳು ನಮ್ಮ ಹತ್ರ ಏನು ಬರಲ್ಲ. ನಾವು ಕಂಪ್ಲೀಟ್ ಅಷ್ಟು ಶೂಟ್ ಮಾಡ್ಕೊಂಬರ್ತೀವಿ, ಅದು ಶೂಟ್ ಮಾಡ್ಕೊಂಡು ಬಂದಿರ್ತೀವಿ. ನನಗೆ ಒಂದು ಕೆಲವೊಂದು ಅನ್ಸ್ಬಿಟ್ಟಿರುತ್ತೆ, ಎಡಿಟ್ರ್ ಏನು ಮಾಡ್ತಾರೆ ಕಟ್ ಮಾಡಿಬಿಡ್ತಾರೆ. ನಮ್ಗೊಂಥರ ಬೇಜಾರು, ಇದಕ್ಕೆಲ್ಲ ಅಷ್ಟೊಂದು ಹರ್ಕೊಂಡಿದ್ವಲ್ಲ ಇಲ್ಲಿ ಇದು ಇಲ್ವಲ್ಲ ಅಂತ. ಅದು ಕರೆಕ್ಟ್, ಅವರು ತುಂಬ ಚೆನ್ನಾಗಿದೆ ಅಂತ ಹಿಡ್ಕೊಳಕ್ಕೂ ಆಗಲ್ಲ, ಬಿಕಾಸ್ ಅದೊಂದು ಡ್ಯೂರೇಷನ್. ಸಿನಿಮಾನ ಅದೇ ಸೆಕೆಂಡ್ ಡೈರೆಕ್ಟ್ರು ಬಂದೇ ಸಿನಿಮಾಗೆ ಎಡಿಟರು, ಅವರೇ ಮೇಯ್ನ್ ಸಿನಿಮಾಗೆ. ಅವ್ರೇನು ಫಸ್ಟ್ ಆಡಿಯನ್ಸು ಅವರೇ, ಸೆಕೆಂಡ್ ಡೈರೆಕ್ಟ್ರೂ ಅವರೇ. ಸೊ ಆ ಥರ ತುಂಬ ವಿಷಯಗಳು ಆಗಿರುತ್ತೆ ಒಂದು ಪ್ರೊಸೆಸ್ಸಲ್ಲಿ. ಆ ಶೂಟಿಂಗಲ್ಲೂ ನಾವೇನು ಮಾಡ್ಬಿಟ್ಟಿರ್ತೀವಿ, ನಾವೀಗ ಇದನ್ನು 1 ನಿಮಿಷದಲ್ಲಿ ಮುಗಿಸೋಣ ಅಂತ ಹೋಗಿರ್ತೀವಿ ಸೀನ್ನ, ಬಿಕಾಸ್ ನಾವು ಪ್ರಿಪೇರ್ ಆಗಿರ್ತೀವಿ. ಆರ್ಟಿಸ್ಟ್ ಅದನ್ನು ತುಂಬ ಚೆನ್ನಾಗಿ ತೊಗೊಂಡ್ಬಿಡ್ತಾರೆ. ನಮ್ಗೆ ಏನಾಗುತ್ತೆ, ಈ ಆ್ಯಂಗಲ್ ಹೋಗೋಣ, ಇದು ಕ್ಲೋಸ್ ಹೋಗೋಣ, ಇದು ಹೋದಾಗ ಏನಾಗ್ಬಿಡುತ್ತೆ, ನಮ್ಮ ಡ್ಯೂರೇಷನ್ನ ಹೊಡ್ಸ್ಕೋದ್ವಿ. ನಾವು ಇದು ಪ್ಲ್ಯಾನಿಂಗ್ ಇದ್ವಿ, ಇದಾಗಲ್ಲ. ಈ ಏಟಿಂಗ್ ಬಂದಾಗ ಏನಾಗುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಅದು ಇನ್ನೊಂದು ಸೀನ್ ಯಾವುದೋ ತುಂಬ ಇಂಪಾರ್ಟೆಂಟು, ಅದನ್ನು ಕಟ್ ಮಾಡೋಂಥ ಅವಶ್ಯಕತೆ ಬಂದ್ಬಿಟ್ಟಿರುತ್ತೆ. ಇಲ್ಲಿ ಎಲ್ಲ ಚೆನ್ನಾಗಿದ್ದಾಗ ಆಪ್ಷನ್ ಬಂದ್ಬಿಡುತ್ತೆ. ಟೈಪ್ ಎ ಥರ ಒಂದು ಎಡಿಟ್ ಮಾಡಿ, ಇನ್ನೊಂದು ವರ್ಷನ್ ಮಾಡಿ, ಇನ್ನೊಂದು ಮಾಡಿ ಅಂತ ಎಲ್ಲ ಮಾಡಿ ಡಬ್ಬಿಂಗ್ ಕಳ್ಸೋಣ ಇಲ್ಲ ರೀರೆಕಾರ್ಡಿಂಗ್ ಕಳ್ಸೋಣ ಅಂದಾಗ ಒಂದು ಹೋಲ್ಡಲ್ಲಿ ಇಡ್ತಾರೆ. ಡೈರೆಕ್ಟರ್ದು ಅವ್ರ ತಲೆಯಲ್ಲಿ ಓಡ್ತಿರುತ್ತೆ, ಸ್ಕ್ರಿಪ್ಟ್ ಮಾಡೋ ಟೈಮಲ್ಲಿ ಹಿಂಗಿತ್ತು, ಅದೊಂದು ಸೀನ್ ಬೇಕೇ ಬೇಕು ಅಂತ. ನಾನು ಆ ಟ್ರಿಮ್ಮಿಂಗಲ್ಲಿ ಎತ್ಬಿಟ್ಟಿರ್ತೀವಿ, ಇಲ್ಲೆಲ್ಲ ಬೇಕು ಅಂತ. ಅದು ಬೇಡ, ಜಸ್ಟ್ ಒಂದು 30 ಸೆಕೆಂಡ್ ಶಾರ್ಟ್ಗೆ ಇಲ್ಲ ಒಂದು ಸೀನ್ 30 ಸೆಕೆಂಡ್ ಒಂದು ಸೀಕ್ವೆನ್ಸ್ಗೆ ಇದು ಮಾಡ್ತಿರ್ತೀವಿ. ಅಂದರೆ ಕ್ಲಾಶು ಹೊಡೆದಾಟ ಅಂತಲ್ಲ ಸರ್, ಅದು ಬೇಡ. ಹೆಲ್ಸ್ಟಿ, ಯಾಕಂದರೆ ಪ್ರತಿಯೊಂದೂ ಜನ ಥಿಯೇಟರ್ ಕೂತು ಹಿಂಗೆ ನೋಡ್ತಿರೋವಾಗ ಅವ್ನಿಗೆ ಹಿಂಗೆ ಮೊಬೈಲ್ ನೋಡ್ಕೊಳ್ಳೋದು ಇಲ್ಲ ಟೈಮು ಬೇರೆಯವ್ರ ಮುಖ ನೋಡೋದು, ಸ್ಕ್ರೀನ್ ಬಿಟ್ಟು ಆಚೆ ಬಂದ್ಬಿಟ್ರೆ ಹೋಯ್ತು. ಯಾಕೆ ಒಂದು ಶಾರ್ಟಿಂದ ಫ್ಲಾಪ್ ಆಗಿರೋ ಇದು ಇದೆ, ಒಂದು ಶಾರ್ಟಿಂದ ಸೂಪರ್ ಹಿಟ್ ಆಗಿರೋವಂಥದ್ದು. ನಾವು ಈಗ ಮುಂಗಾರು ಮಳೆ ನೋಡಿದಾಗ ಆ ಜಿಮ್ಮಿ ಜೀಪ್ ಶಾರ್ಟ್ನ ಎಲ್ಲರೂ ಪ್ರತಿಯೊಬ್ಬರು ಮಾತಾಡ್ತಾರೆ, ಅಂದರೆ ಯಾರು ಮಾಡೇ ಇಲ್ವೇನೋ ಫಸ್ಟ್ ಟೈಮು ಅನ್ನೋ ಥರ. ಅದು ಹೋಗ್ಬಿಟ್ಟು ಆ ಶಾರ್ಟ್ ನೋಡು ನೀನು ಕಳೆದೋಗ್ಬಿಡ್ತೀಯ ಅಂತಾರೆ. ಸೊ ಒಂದು ಶಾರ್ಟಿಂದನೇ ಎಷ್ಟೋ ಪ್ಲಸ್ಗಳಾಗೋದು ಚಾನ್ಸಸ್ ಇದೆ. ಸೊ ಆ ಥರದ್ದು. ಸೊ ಈಗ ನಮ್ಮ ಕ್ಯಾಮರಾ ಸರ್ ಸಿಕ್ಕಾಪಟ್ಟೆ ಸಖತ್ ಕಷ್ಟ ಬಿದ್ದು ಎಲ್ಲೋ ಒಂದು ತುಂಬ ಚೆನ್ನಾಗಿ ಆ ಸೀನ್ ಕಟ್ ಮಾಡ್ಬಿಡೋ ಇವ್ರ ರಿಯಾಕ್ಷನ್ ಹೆಂಗಿರ್ತದ? ಕಷ್ಟ ಏನು ಪಟ್ಟಿಲ್ಲ ಸರ್, ನಿಜ ದೇವರೊಳಗೆ ಹೇಳ್ಬೇಕಂದ್ರೆ ಯಾವುದೇ ಸಿನಿಮಾ ಎತ್ಕೊಂಡ್ರು ಕೂಡ, ಯಾವುದೇ ದೊಡ್ಡ ಬಜೆಟ್ ಸಿನಿಮಾ ಎತ್ಕೊಂಡ್ರು ಕ್ಯಾಮ್ರಾಮ್ಯಾನು ಅವನಿಗೊಬ್ಬ 3 ಜನ ಇರ್ತಾರೆ, ವರ್ಕರ್ಸ್ ಇರ್ತಾರೆ, ಗ್ಯಾಫರ್ ಇರ್ತಾರೆ, ಅಸಿಸ್ಟೆಂಟ್ಗಳಿರ್ತಾರೆ. ನನಗೆ ಅದರಲ್ಲಿ ನಮ್ಮ ಶರಣ್ ಮತ್ತು ಮಣಿ ಅಂತ ಇದ್ದರು. ನನಗೆ ಅಡ್ಜಸ್ಟ್ ಆಗೋರು ಅವರು. ಈಗ ನಮ್ಗೇನು ಲೈಟಿಂಗ್ ಬೇಕು ಅವ್ರಿಗೆ ಹೇಳ್ಬಿಟ್ಟು ಅವ್ರು ಮಾಡಿಸ್ತಾರೆ, ನಾವು ಆರಾಮಾಗಿ ಕಾಫಿ ಟೀ ಕೊಡ್ಕೊಂಡು ಕೂತೀವಿ. ನಿಜವಾಗ್ಲೂ ಇಲ್ಲೇ ಡಿಸ್ಕಷನ್ ಮಾಡ್ತಿರ್ತೀವಿ. ಇಲ್ಲಿ ಏನಾಯಿತು ಅಂದರೆ, ಇದು ನಾವು ಇವಾಗ ಏನೋ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಹೆಂಗೆ ಮಾಡಬೇಕು ಅಂದರೆ, ಮಳೆ ಈ ಸೀನ್ ಮಳೇಲಿ ಮಾಡಬಾರ್ದು. ಮಳೆ ನಿಂತಿದೆ ಅಂದರೆ ನಾವು ಕೂರಕ್ಕೆ ಟೈಮೇ ಇಲ್ಲ. ಆಲ್ರೆಡಿನೂ ಆಗಿರೋದು ಟ್ರ್ಯಾಕ್ ಶಾಟ್, ಅದು ಟ್ರ್ಯಾಕ್ ಕಟ್ಟಬೇಕು. ಅದಕ್ಕೆ ಯೂನಿಟ್ ಹುಡುಗರು, ನಮ್ಮ ಹೋಮ್ ಪ್ರೊಡಕ್ಷನ್ ಯೂನಿಟ್ ಹುಡುಗರು ಎಲ್ಲ ಹೆಂಗೆ ಕೆಲಸ ಮಾಡೋರು ಅಂದರೆ, ನಾ ಈ ಕೆಲಸ ಅನ್ನೋದು ಅಲ್ಲ. ಈಗ ಲೈಟ್ ಬಾಯ್ಸ್ಗಳು ಲೈಟು ಟ್ರ್ಯಾಕ್ ಹಂಗೇನು ಇಲ್ಲ, ಈ ಬಂದು ಹಾಕ್ಬೇಕು ಅಂದರೆ ಅಷ್ಟು ಬೇಗ ಮಾಡೋರು. ಅಷ್ಟು ಹಾಕಿ ಟಾರ್ಪಲ್ ಇಟ್ಕೊಂಡು ನಿಂತಿರೋರು ಹಿಂಗೆ, ಮಳೆ ಬಂದುಬಿಟ್ರೆ ಏನು ಮಾಡೋದು. ಸೊ ಅವ್ರುಗಳ ಎಫರ್ಟ್ ಅದು, ನಿಜ ಕಷ್ಟಪಡೋದು ಅವರು. ಅದು ನಾವು ಒಂದು ದಿನ 11 ಗಂಟೆಗೆ ಶುರು ಮಾಡಿದ್ದೀವಿ, ಬೆಳಗ್ಗೆ ನೆಕ್ಸ್ಟ್ ಡೇ ಬೆಳಗಿನ ಜಾವ 5:15 ಕಂಟಿನ್ಯೂಸ್ ಶೂಟ್ ಮಾಡಿರೋದು. ಮಳೆಯಿಂದ ಅಲ್ಲ, ಅದು ಆಚೆನೂ ಇತ್ತು, ಒಳಗೂ ಇತ್ತು, ಮಳೆನೂ ಬೇಕಿತ್ತು. ಮಳೆ ಬಂತು ಅಂದ್ರೆ ಸೀನ್ ಶಿಫ್ಟು ಅಲ್ಲಿ. ಆಮೇಲೆ ನಾವು ಅದರಲ್ಲಿ ಏನೋ ನಾವಷ್ಟೇ ಅಲ್ಲ, ನಾವು ಬಿಡಿ ಏನೋ ಕಾಫಿ ಟೀ ಕುಡ್ಕೊಂಡು ಓಡಾಡ್ಕೊಂಡು ಏನೋ ಕೆಲಸ ಮಾಡ್ಬೋದು. ಪಾಪ ಆರ್ಟಿಸ್ಟು ಅದರಲ್ಲಿ ಒಂದು ಮೇಯ್ನ್ ಸೀನ್ ಇದೆ, ಒಂದು ಗೋಪಾಲ್ ಸರ್ದು ಮತ್ತು ನಮ್ಮ ಶ್ವೇತಾ ಅವ್ರದ್ದು ಹೀರೋಯಿನ್ದು, ಆಮೇಲೆ ಭಗತ್ ಅವ್ರದ್ದು, ಅವರೆಲ್ಲ ಎದ್ದಿದ್ದಾರೆ. ಅವರೇ ಮೇನ್. ಇವಾಗ ಅವ್ರು ಒಂಚೂರು ಫೇಸ್ ಡಲ್ ಆದರೆ ಎಲ್ಲ ಓಡಿಸ್ಕೋತೀವಿ, ಬಿಕಾಸ್ ಅದು ಕಾಣ್ಬೇಕಾದ್ರೆ ಫ್ರೇಮಲ್ಲಿ ಅವರೇ ಅಷ್ಟು ಆರಾಮಾಗಿ ಎಂಜಾಯ್ ಮಾಡ್ತಿದ್ದಾರೆ ಅಂದಾಗ ನಮ್ಗೊಂಥರ ಜೋಶ್ ಅದು. ಸೊ ನನಗೆಲ್ಲೂ ಪರ್ಸ್ನಲಿ ಕಷ್ಟ ಅನ್ನೋ ಥರ ಫೀಲ್ ಆಗಲಿಲ್ಲ. ಒಂದು ಕಡೆ ಮಾತ್ರ 2 ಕಡೆ ಭಯ ಆಗಿತ್ತು ನನಗೆ. ಭಯ ಏನಂದರೆ, ಇದು ಫಸ್ಟ್ ಡೇ ಕ್ಯಾಮ್ರಾ ಅಂದರೆ ತುಂಬ ಒಂದು ವರ್ಷ ಗ್ಯಾಪ್ ಆದಮೇಲೆ ಕ್ಯಾಮ್ರಾ ವರ್ಕ್ ಮಾಡ್ತಾಯಿದ್ದೀನಿ. ಅದು ಫಸ್ಟ್ ಡೇ ಶುರು ಆಗೋದೇ ಲೇಟ್ ಆಗೋಯ್ತು. ನಾವು 7:15 ಫಸ್ಟ್ ಶಾರ್ಟ್ ಅಂದ್ಕೊಂಡಿದ್ವಿ, ಅದು 12:30 ಹೋಯ್ತು. ಬಿಕಾಸ್ ನಮ್ಮ ಫಸ್ಟ್ ಡೇ ಅಲ್ವಾ, ಎಲ್ಲ ಅಡ್ಜಸ್ಟ್ ಆಗಬೇಕು. ಅದು ಮೇಯ್ನ್ ಸೀನ್ ಬೇರೆ ಮಾಡ್ಕೊಂಬಿಟ್ಟಿದ್ದೀವಿ. ನನಗೆ ಹರ್ಷ ಸರ್ನ ಫಸ್ಟ್ ಹೆಂಗಪ್ಪ ಫಸ್ಟ್ ಶಾರ್ಟಲ್ಲೇ ಕನ್ವಿನ್ಸ್ ಮಾಡಬೇಕಲ್ಲ, ಯಾಕಂದರೆ ಈಗ ಅವರು ಫಸ್ಟ್ ಡೈರೆಕ್ಷನ್ ಮಾಡ್ತಿರೋದು. ಆಮೇಲೆ ನಾನು ಹೊಸಬ ಕ್ಯಾಮ್ರಾಮ್ಯಾನ್ಗೆ, ನಾನೊಬ್ಬರು ಕ್ಯಾಮ್ರಾಮ್ಯಾನಾಗ ಹೊಸಬ. ಅವ್ರು ಮನ್ಸು ಮಾಡಿರೋ ಪೇ ಮಾಡಿ ಕರ್ಕೊಂಬರ್ಬೋದಿತ್ತು ಯಾರನ್ನಾದ್ರು, ಒಂದು ಒಳ್ಳೆ ನೇಮ್ ಇರೋರನ್ನೇ.
ಹೋಗಿದ್ದೀನಿ. ರಾಮ್ಜಿ ಸರ್ ಬಂದ್ಬಿಟ್ಟಿದ್ದಾರೆ ಅಲ್ಲಿಗೆ, ಪ್ರೊಡ್ಯೂಸರ್ ಬೇರೆ ಬಂದ್ಬಿಟ್ಟಿದ್ದಾರೆ, ಡೈರೆಕ್ಟ್ರ್ ಬೇರೆ ಹಿಂಗಿರುತ್ತೋ ಅಂತ. ಸೊ ಆಯಿತು ಆರಾಮಾಗಾಯ್ತು, ಖುಷಿ ಆಯಿತು, ಮುಗೀತು. ನೆಕ್ಸ್ಟ್ ಡೇ ಟೈಮ್ ಏನಂದರೆ ನವೀನ್ ಕೃಷ್ಣ ಸರ್, ನನ್ನ ಭಯ ಏನಕ್ಕೆ ಅಂದರೆ ಅವ್ರ ಬಗ್ಗೆ ಗೊತ್ತಲ್ಲ, ಒಳ್ಳೆ ಟೆಕ್ನಿಷಿಯನ್ ಅವರು. ಸೊ ಅವ್ರು ನನಗೆ ಪರ್ಸ್ನಲಿ ಗೊತ್ತಿಲ್ಲ ಅಂದ್ರೆ ಅವ್ರು ನನಗೆ ತುಂಬ ಗೊತ್ತು, ಬೇರೆ ಕಡೆ ಸೋರ್ಸಲ್ಲ. ಅವ್ರು ಗೊತ್ತು, ಅವ್ರ ಬಗ್ಗೆ ಕೇಳಿದ್ದೀವಿ. ಅವ್ರಿಗೊಂದು ಫ್ರೇಮ್ ಇಟ್ಟಾಗಿ ಏನು ಹೇಳ್ತಾರೋ ಅವ್ರೇನೂ ಮಾತಾಡಿಲ್ಲ. ಅದೇ ಒಂದು ಭಯ ಆಗಿದ್ದ ಜಾಗ ಅಷ್ಟೇ ನನಗೆ ಅದು. ಸರ್ ಇನ್ನು ಸಿನಿಮಾ ಶೂಟಿಂಗು ಒಂದು ಸೀನ್ ಎಲ್ಲೋ ಒಂದು ಕಡೆ ಮಾಡ್ತೀವಿ, ಇನ್ನೊಂದು ಸೀನ್ ಎಲ್ಲೋ ಒಂದು ಕಡೆ ಮಾಡ್ಬಿಟ್ಟು ಅವೆಲ್ಲ ಒಂದು ಜೋಡಿಸ್ಕೊಂಡು ಒಂದು ಪ್ರೊಸೆಸ್ ಇರುತ್ತೆ. ಯಾವ ಥರ ಪ್ರೊಸೆಸ್ ಸರ್ ಎಡಿಟಿಂಗಲ್ಲಿ? ಇಲ್ಲ, ಅದಕ್ಕೆ ಡೈರೆಕ್ಷನ್ ಟೀಮ್ ತುಂಬ ಸಪೋರ್ಟ್ ಮಾಡುತ್ತೆ. ಯಾಕಂದರೆ ಫುಟೇಜಸ್ಸು ಅಂದರೆ ಒಂದು 45 days ಹತ್ತಿರ ಶೂಟ್, 49 days. ಸೊ ಅವ್ರಿಗೆ ಪ್ರತಿಯೊಂದು ಸೀನ್ ಪೇಪರ್ ನೋಡಿ ಹೇಳಲ್ಲ ಅವರು. ತುಂಬ ಟೈಮ್ ಇದು ಯಾವಾಗ ಮಾಡಿದ್ದು, ರಿಯಾಕ್ಷನ್ ಎಲ್ಲಿದೆ ಅದೆಲ್ಲ ಅಂದರೆ 18th ಬನ್ನಿ, ಆ ದಿನ ಬನ್ನಿ. ಅವ್ರಿಗೆ ಡೈರೆಕ್ಷನ್ ಟೀಮ್ ಮೈಂಡಲ್ಲೇ ಇದೆ, ಇಂಥ ದಿವಸ ಮಾಡಿರ್ತೀವಿ. ಸೊ ಅದು ನಾನು ಎಡಿಟಿಂಗ್ ಅಂದರೆ ಶೂಟಿಂಗ್ ಆಗಿ ಎಲ್ಲ ಬಂದಮೇಲೆ ನಮ್ಮ ಕೆಲಸ ಸ್ಟಾರ್ಟ್ ಆಗಿರುತ್ತೆ. ನಮಗೆ ಅಂದರೆ ಡಬ್ಬಿಂಗು ಇದೆಲ್ಲ ಕಳಿಸಿ ರಿರೆಕಾರ್ಡಿಂಗ್ ಈ ಟೈಮಲ್ಲಿ ನಾವು ಆವಾಗ ಪರಿಪೂರ್ಣವಾಗಿ ನಮಗೂ ಫಿಲಮಲ್ಲಿ ನಾವು ಮುಳುಗಿರ್ತೀವಿ. ಸೊ ಆವಾಗ ಇವ್ರಿಗೆಲ್ಲ ಮರ್ತೋಗಿರುತ್ತೆ ಯಾವಾಗ ಏನೇನು ಎಲ್ಲಿದೆ ಅಂತ. ಸೊ ಆವಾಗ ನಾವು ಹೇಳ್ತೀವಿ, ಈ ಸೀನ್ ಡಿಲೀಟ್ ಆಗಿತ್ತಲ್ಲ, ಆ ಸೀನಲ್ಲಿ ಡಬ್ಬಿಂಗ್ ಆಗಿದ್ದು, ಈ ಥರ ವಿಷಯಗಳು. ಸೊ ಪ್ರತಿಯೊಂದು ಐಡಿಯಾಸು ನಮಗೆ ನಾವು ಡೀಪಾಗಿ ಹೋಗಿರ್ತೀವಿ ಇದರಲ್ಲಿ. ಇನ್ನು ಸಿನಿಮಾದಲ್ಲಿ ನಿಮ್ಗೆ ಯಾವುದೋ ಒಂದು ಸೀನ್ ತುಂಬ ಸಿಕ್ಕಾಬಿಟ್ಟು ಇಷ್ಟ ಇರುತ್ತೆ, ಬಟ್ ಅದು ಬೇಡ ಕಟ್ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಸೊ ಅವಾಗ ನಿಮ್ಮ ಫೀಲಿಂಗ್ ಹೆಂಗಿರುತ್ತೆ? ಇಲ್ಲ ಬೇಕು ಅಂತ ನಿಮ್ಗೆ ಅನಿಸ್ತಿರ್ತದೆ, ಡೈರೆಕ್ಟಾಗಿ ಬೇಡ ಅಂತ ಅನಿಸ್ತಿರುತ್ತೆ, ಇದೆಲ್ಲ ಯಾವ ಥರ ನಡೆಯುತ್ತೆ? ಇಲ್ಲ, ಆ ಥರ ಇದರಲ್ಲಿ ಸೆಂಟಿಮೆಂಟ್ ಇಟ್ಕೊಳ್ಳಲ್ಲ ನಾನು. ಅದು ಈವನ್ ನಾನೇ ಇಷ್ಟಪಟ್ಟು ಒಂದು ಸೀನ್ ಟ್ರಾನ್ಸಿಷನ್ಸು ಸಮಥಿಂಗ್ ಏನೋ ಲೇಯರ್ಸು ಇಲ್ಲ ಟೈಮ್ ಕೊಟ್ಟಿರ್ತೀವಿ ಒಂದು ಸೀನ್ಗೆ ಅಂತ. ಅದು ಬೇಡ ಅಂತ ಅನ್ನಿಸಿದಾಗ ನಾನು ಇದು ಮಾಡೋಕ್ಕೆ ಹೋಗಲ್ಲ, ಅಂದರೆ ಬೇಕೇ ಬೇಕು ಹಠ ಮಾಡೋಕ್ಕೆ ಹೋಗಲ್ಲ. ಬಟ್ ಅದು ಬೇಕೇ ಬೇಕಿತ್ತು ಅನ್ನೋವಾಗ ಹಠ ಅನ್ನೋದಕ್ಕಿಂತ ಅವ್ರಿಗೆ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನು ಸರ್ ಎಲ್ಲೋ ಶೂಟ್ ಮಾಡಿದ್ರಿ ಸರ್? ಮಡೆಂತ್ಯಾರ ಇಡೀ ಸಿನಿಮಾ ಮಾಡಿರೋದು ಮಡೆಂತ್ಯಾರ ಮಾಡಿದ್ವಿ. ಕೆಲವೊಂದು ಸಾಂಗ್ನೆಲ್ಲ ಬೆಂಗಳೂರಲ್ಲಿ ಮಾಡಿದ್ವಿ. ಆಮೇಲೆ ಇನ್ನೂ ಒಂದು ಸಾಂಗು ಮಡೆಂತ್ಯಾರಲ್ಲೇ ಮಾಡಿದ್ವಿ. ಅದು ಸಿನಿಮಾಲಿ ಅದು ಡಿಫ್ರೆನ್ಸ್ ಇದೆ ಸಾಂಗಲ್ಲಿ. ಒಂದು ಹೋದಾಗ ಫುಲ್ ಬಿಸಿಲು, ಮೇ ಈ ಟೈಮಲ್ಲಿ ಹೋಗಿದ್ವಿ. ಈಗ ರಿಲೀಸ್ ಆಗಿದೆ ಇವನ್ ಯಾರೋ ಸಾಂಗು, ಅದು ಒಂದೇ ಒಂದು ಡ್ರಾಪ್ ಮಳೆನೂ ಇಲ್ಲ, ಭಯಾನಕ ಬಿಸಿಲು. ಅದು ಬೇರೆ ಟೋನೇ ಇದೆ. ಬಿಕಾಸ್ ಅದು ಫ್ಲ್ಯಾಶ್ ಬ್ಯಾಕ್ ಆಗಿದ್ದಕ್ಕೆ ನಾವು ಓಕೆ ಬಿಡು ಏನು ತೊಂದರೆ ಇಲ್ಲ, ಫ್ಲ್ಯಾಶ್ ಬ್ಯಾಕ್ ಅಲ್ವಾ ನಡೆಯುತ್ತೆ ಅಂತ ಮಾಡಿದ್ವಿ. ಅದು ಬಿಟ್ಟರೆ ಒಂದು ಫೈಟು ಬೆಂಗಳೂರಲ್ಲೇ ಮಾಡಿದ್ವಿ, 2 ಫೈಟು. ಸರ್ ನೀವು ಸಿನಿಮಾ ಆಗಲೇ ನೋಡಿದ್ದೀರಾ ಎಡಿಟಿಂಗ್ ಮಾಡೋ ಟೈಮ್? ಸರ್ ನಿಮ್ಗೆ ಯಾವ ಥರ ಫೀಲ್ ಆಯ್ತು ಸಿನಿಮಾ ನೋಡಿದ್ಮೇಲೆ? ಫಿಲಮ್ ಒಂದು ಹೊಸ ಜಾನರ್ ಕೊಡುತ್ತೆ. ಅಂದರೆ ಪ್ರತಿಯೊಂದು ಕಮರ್ಷಿಯಲ್ಲು, ಎಂಟರ್ಟೈನ್ಮೆಂಟು, ಮಸಾಲ ಇದ್ರ ಮಧ್ಯೆ ಒಳ್ಳೆ ಕಂಟೆಂಟ್ ಇರೋ ವಿಷಯ, ಜೊತೆಗೆ ಎಲ್ಲ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ, ಪರ್ಫಾರ್ಮೆನ್ಸ್ ಅಂತ ಇದ್ದಾರೆ. ಸ್ಟಾರ್ಸು ಗಿರ್ಸು ಅನ್ನೋದಕ್ಕಿಂತ ಪರ್ಫಾರ್ಮೆನ್ಸ್ ನಮಗೆ ಪ್ರತಿಯೊಬ್ಬರ ಅಭಿನಯನೂ ನಮಗೆ ತಾಕತ್ತೆ ಆ ಥರ ಇದೆ. ಆಮೇಲೆ ತೀರಾ ಟೆಕ್ನಿಕಲ್ ಫಿಲಮ್ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ DOP ವರ್ಕಿಂದ ಹಿಡಿದು ಲೈಟಿಂಗು, ಆರ್ಟ್ ಡಿಪಾರ್ಟ್ಮೆಂಟು, ಆಮೇಲೆ ಡೈರೆಕ್ಷನ್ ಟೀಮು, ಆಮೇಲೆ ಹಂಗೆ ಜೊತೆಗೆ ಹೋದರೆ ಸಾಂಗು, ಮ್ಯೂಸಿಕ್ಕು, ಈ ಥರ ಪ್ರತಿಯೊಂದೂ ಯೂನಿಕ್ ಆಗಿದೆ. ಅಂದರೆ ಕ್ರಿಯೇಟಿವ್ ಆಗಿ ಟ್ರೈ ಮಾಡಿದ್ದಾರೆ ಪ್ರತಿಯೊಬ್ಬರು. DOP ಇದು ಪ್ಲಸ್ ಅಂತ ಒಂದು ಹೇಳೋಕ್ಕೋದ್ರೆ, ನೀವು ಇಡೀ ಫಿಲಮ್ ನೋಡಿದಾಗ ಅಲ್ಲಿ ಕಥೆಯಲ್ಲಿ ಇರೋ ಪಾತ್ರಗಳ ಜೊತೆ ನೀವು ಇದ್ದೀರಾ ಅನ್ನೋ ಥರ ಒಂದು ಫೀಲ್ ಮಾಡ್ತಿದ್ದಾರೆ. ಅದು ಖುಷಿ. ನೆಗೆಟಿವ್ ಸರ್ ಹಂಗಂದರೆ ಅದು ನಾವು ನಮಗೆ ಅಂದರೆ ಈಗ ಅದು ಆಮೇಲೆ ಸರ್ ಹೇಳ್ದಂಗೆ ನಿಜ, ಡೈರೆಕ್ಷನ್ ಟೀಮ್ ಅನ್ನೋದು ಅಂದರೆ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಅಂದರೆ ಇಡೀ ಆ ಕ್ರ್ಯೂನ ಮೇಂಟೈನ್ ಮಾಡಬೇಕಾಗಿರೋದು ಅವರು. ನಮಗೆ ಈ ಸಿನಿಮಾಲಿ 3 ಜನ ಇದ್ದರು, ದಯಾನಂದ್ ಅಂತ, ಭರತ್, ಗುರು ಅಂತ ಅಂದ್ಬಿಟ್ಟು. ಅಂದರೆ ನಿಜವಾಗ್ಲೂ ಪಾಪ ಲಿಟ್ರಲಿ ಅವ್ರುಗಳು ಗೊತ್ತಾಗ್ತಾ ಇರುತ್ತೆ ಪೇಯ್ನು. ನಾವು ಇಲ್ಲೊಂಥರ ಆಡ್ತಿರ್ತೀವಿ, ಹೇಳ್ರು ಒಂಥರ ಆಡ್ತಿರ್ತಾರೆ, ಇಲ್ಲಿದೆ ಅಂತ. ಬಿಕಾಸ್ ಎಲ್ಲ ನಾವು ಡೈರೆಕ್ಟ್ ಹತ್ರ ಹೇಳ್ಕೊಳೋಕ್ಕಲ್ಲ, ಕೇಳೋಕ್ಕೂ ಆಗಲ್ಲ. ನಾವು ಅದಾಗೋದೇ ಇಲ್ಲ ಅವ್ರಿಗೆ. ನಾವು ಕನೆಕ್ಟ್ ಆಗಬೇಕು ಅಂದರೆ ಒಂದು ಇಲ್ಲ ನಮ್ಮ ಕೈಲಿ ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಅಂದಾಗ ಮಾತ್ರ ನಾವು ಹೋಗಿ ಮಾತಾಡ್ತೀವಿ. ಇಲ್ಲ ಅಂದರೆ ಹಿಂಗಿದೆ ನೋಡ್ರಪ್ಪ ಒಂಚೂರು ಮಾತಾಡಿ ಹೇಳಿ, ಹಿಂಗೆ ಮಾಡೋಣ ಅಂತ. ಅದು ಅವ್ರು ಕನೆಕ್ಟ್ ಆಗಲ್ಲ, ಇಲ್ಲ ಹಿಂಗೆ ಬೇಕು ಅಂತ. ಅದು ಹಠ ಅಲ್ಲ, ಅದು ನಮಗೇನು ಅದು ಚೆನ್ನಾಗಿ ಆಗಬೇಕು ಅನ್ನೋದೊಂದು ವಾದ ಅಷ್ಟೇ. ಅದು ಅದರಲ್ಲಿ ಇರ್ತೀವಿ ನಾವು. ಸರ್ ಇನ್ನು ನಮ್ಮ ಸರ್ದು ಮೊದಲನೇ ಸಿನಿಮಾ ಡೈರೆಕ್ಷನ್ನು. ಸೊ ಫಸ್ಟ್ ನೀವೇ ನೋಡೋ ಸಿನಿಮಾನ, ಹೆಂಗೆ ಕ್ಯಾಮ್ರಾ ನೀವೇ ನೋಡ್ತಾ ಇರ್ತೀರ. ಸೊ ಹೇಗಿತ್ತು ಸರ್ ಬಗ್ಗೆ ಏನು ಹೇಳ್ತೀರಾ ನೀವು? ಅಂದರೆ ನಾನು ಆ್ಯಕ್ಚುಲಿ ನಮ್ಮ ಭಗತ್ ತಾಳ್ವ ನಾವು ಕ್ಲೋಸ್ ಫ್ರೆಂಡ್ಸ್. ನಾವು ಮುಂಚೆ ಎಲ್ಲ ವರ್ಕ್ ಮಾಡಿದ್ವಿ. ಅವ್ರು ಕರ್ಕೊಂಬಂದ್ರು ಇಲ್ಲಿಗೆ ಅಷ್ಟೇ. ಆಮೇಲೆ ನನಗೆ ಇಬ್ಬರು ಒಂಥರ ಇದಾಗೋದ್ರು.
ಆಮೇಲೆ ಹರ್ಷ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅದೊಂದು ಕೋಇನ್ಸಿಡೆನ್ಸ್ ಇದೆ. ನನಗೆ ದೇವರೇ ನೀನಿರೋ ವಿಳಾಸವ ಹಾಡು ನನ್ನ ಫೇವ್ರೆಟ್ ಸಾಂಗ್ ಅದು. ಹುಲಿ ಸಿನಿಮಾ. ಹಾಂ, ಕಾರಲ್ಲಿ ಹೋಗ್ಬೇಕಾದ್ರೆ ಲೊಕೇಶನ್ ನೋಡೋಕೆ ಹೋಗ್ತಾ ಇದ್ವಿ, ಗುಣ್ಕೊಂಡು ಹೋಗ್ತಾ ಇದ್ವಿ ಹಾಡ್ಕೊಂಡು. ಏನು ಸಖತ್ತಾಗಿದೆ ಗೊತ್ತಾ ಸರ್ ಇವು ಹಾಡು ಅಂದೆ. ಬರೆದಿರೋದು ಯಾರು ಗೊತ್ತಾ ಸರ್ ಅಂದರು. ಓ ನಾನೇ ಅಂತಂದ್ರು. ಸರ್ ನಿಜಾನ ಅಂತ ತೆಗ್ದು ನೋಡಿ ಸರ್ ನಾನೇ ಬರೆದಿರೋದು ಅಂತ. ಸೊ ಹಂಗೆ ಜರ್ನಿ ಶುರು ಆಯಿತು. ಆಮೇಲೆ ಅವರು ಒಂದು ಫ್ರೀಡಮ್ ಕೊಟ್ರಲ್ಲ ಅಲ್ಲಿ ಸಿನಿಮ್ಯಾಟಿಕ್, ನನಗೊಂದು ಎಕ್ಸ್ಪೀರಿಯನ್ಸ್ ಫ್ರೀಡಮ್ ಕೊಟ್ಟಿದ್ರು. ಅದು ನಾನು ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ಅಂತ ಒಂದು ಹಠ ಇತ್ತು. ಆಮೇಲೆ ಅವ್ರಿಗೆ ಏನಂದರೆ ಅವ್ರಿಗೊಂದು ಹಠ ನಿದ್ದೆ ಮಾಡಲ್ಲ, ಅದನ್ನೇ ಯೋಚನೆ ಮಾಡ್ತಾ ಇರೋದು. ಅದು ಸೀನಲ್ಲೇ ಇರ್ತಾರೆ. ಅಲ್ಲಿ ಬಂದಾಗಲೂ ಕೂಡ ತುಂಬ ಕಷ್ಟ, ಅಲ್ಲಿಂದ ಅವ್ರನ್ನ ಕರ್ಕೊಂಬರೋದು, ಬನ್ನಿ ಸರ್ ಅಂತ ಅಷ್ಟೇ ಮುಳುಗಿರ್ತಾರೆ. ಸೊ ಅದು ಒಳ್ಳೆ ಪ್ಯಾಷನೇಟ್ ಅದು. ಆಮೇಲೆ ಅವ್ರು ಒಂದು ಟೇಕ್ ಏನು ಆ್ಯಕ್ಟ್ ಮಾಡಿಸ್ಬೇಕು, ಅವ್ರ ಕ್ಲಾರಿಟಿ ಅದು. ಸೊ ನಾನೇನಾದರೂ ಹೋಗ್ಬಿಟ್ಟು ಸರ್ ಇದ್ದೇನೋ ಹಿಂಗೆ ಅನ್ನಿಸ್ತಿದ್ದೆ ಅಂದರೆ ನಾವು ಜೋರಾಗಿ ಹೇಳೋಕ್ಕಾಗಲ್ಲ ಅಂತಲ್ಲ, ಅವ್ರು ನಮ್ಗೆ ಅಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ. ಬಿಕಾಸ್ ಅವ್ರು ಓಪನ್ ಆಗಿ ಹೇಳೋರು, ನಿಮ್ಗೆ ಇಷ್ಟ ಆಗ್ತಿದೆಯಾ, ಚೇಂಜ್ ಮಾಡಬೇಕಾ ಮಾಡಿ, ತಲೆಗೆಡ್ಸ್ಕೊಬಿಡಿ ಅಂತ. ನನಗೇನಾದರೂ ಒಂಚೂರು ಅವ್ರು ಹೋಗಿ ಹೇಳ್ತೀನಲ್ಲ, ಅವ್ರು ಅಷ್ಟೇ ನೀಟಾಗಿ ತಗೋತಾಯಿದ್ರು. ಅಂದರೆ ಅರ್ಥ ಆಗ್ತಿತ್ತು ಅವ್ರಿಗೆ. ಹೌದು ಹಿಂಗೆ ಅನ್ನಿಸ್ತಿದ್ದೆ, ಬನ್ನಿ ಸರ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಅಷ್ಟು ಫ್ರೀಡಮ್ ಕೊಟ್ಟಿದ್ರು. ಆಮೇಲೆ ಪ್ಯಾಷನೇಟ್ ಮೇಕರ್ ಅವರು ಅಷ್ಟೇ. ಅವ್ರಿಗೆ ಸಿನಿಮಾದು ಅವ್ರು ಈಗ ಡೈರೆಕ್ಟ್ ಆದರು ಅಂತ ನನಗೆ ಬೇಜಾರಿದೆ. ಮುಂಚೆನೇ ಆಗಬೇಕಿತ್ತು. ಅವ್ರಿಗೆ ತುಂಬ ಲೇಟಾಗಿ ಅಂದರೆ ಪರವಾಗಿಲ್ಲ, ಅವ್ರಿಗೇನು ವಯಸ್ಸಾಗಿಲ್ಲ ಅಂದರೆ ಬೇಗನೆ ಆಗ್ಬೋದಿತ್ತು ಡೈರೆಕ್ಟ್ರು. ಅಷ್ಟೇ ಡೆಡಿಕೇಶನ್ ಇದೆ ಅವ್ರಿಗೆ. ಸರ್ ನೀವೇನು ಹೇಳ್ತೀರಾ ಸರ್ ಡೈರೆಕ್ಟರ್ ಬಗ್ಗೆ? ಸರ್ ನನ್ನ ಅವರ ಪರಿಚಯ 2009-10ಇಂದನೇ. ಸೊ ನಾವು ಸೀರಿಯಲಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ನಾನು ಎಡಿಟರು, ಅವರು ಡೈಲಾಗ್ ಸೀನ್ಸ್ ರೈಟ್ರಾಗಿ ವರ್ಕ್ ಮಾಡ್ತಿದ್ರು ಸೀರಿಯಲ್ಸಲ್ಲಿ. ಸೊ ಆವಾಗಿಂದನೇ ಮಾತುಕತೆ ಸಿನಿಮಾ ಬಗ್ಗೆನೇ ಇರೋದು. ಸೀರಿಯಲ್ ಮಾಡ್ತಿದ್ರು, ಬೇರೆ ಯಾವುದೇ ಇದ್ರೂ ಸಿನಿಮಾ ಮಾತುಕತೆನೇ ಇರೋದು. ಆವಾಗಲೂ ನಂದು ಡೈರೆಕ್ಷನ್ ಮಾಡೋ ಐಡಿಯಾಸು ಇಂಟ್ರೆಸ್ಟ್ ಎಲ್ಲ ಇತ್ತು. ಸೊ ಇಬ್ಬರು ಮಾತಾಡ್ಕೊಳ್ಳೋರು, ನೀವು ಫಿಲಮ್ ಮಾಡಿದಾಗ ನಾನು ಸಪೋರ್ಟ್ ಮಾಡ್ತೀನಿ, ನಾನು ಮಾಡಿದಾಗ ನನ್ನ ಸಪೋರ್ಟ್ ಬೇಕು ಅನ್ನೋದು. ಸೊ ಅದು ಡ್ರೀಮ್ ಕಮ್ ಟ್ರೂ ಅನ್ನೋದು ನಿಜ ಆಗಿದೆ ಇವತ್ತು. ಸೊ ಈಗ ಅವ್ರು ಸಿನಿಮಾ ಮಾಡೋದು ಬಂದು ನೀವು ಯಾವಾಗ ಮಾಡ್ತೀರಾ ಸಿನಿಮಾ? ಹಾಗಾದರೆ ನಮ್ಮದು ಸ್ಟ್ರಗ್ಲಿಂಗಲ್ಲೇ ಇರುತ್ತೆ, ನಡೀತಾ ಇದೆ, ಎಲ್ಲ ಆಗುತ್ತೆ. ಸರ್ ಈಗ ಈ ಥರ ಸಿನಿಮಾಗಳು ತುಂಬ ಅಪರೂಪ. ಈ ನಮ್ಮ ಕನ್ನಡದಂತೂ ಮೊದಲನೇ ಸಿನಿಮಾ ಇದು ಬರ್ತಾ ಇರೋದು. ಸೊ ಏನು ಹೇಳ್ತಾರೆ ಸರ್, ಒಂದು ಪ್ರಯೋಗ ಜನ ಒಪ್ಕೊಂತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಯಾಕೆ ನೀವು ಕೂಡ ಒಂದು 3 ಸಿನಿಮಾ ಡೈರೆಕ್ಟ್ ಮಾಡಿದ್ದೀರಾ, ಏನು ಅನ್ಸುತ್ತೆ ನಿಮಗೆ? ಸರ್ ಅಂದರೆ ಇವಾಗ ಪ್ರಾಬ್ಲಮ್ಮು ಅನ್ನೋದು ನಾನು ಆ್ಯಕ್ಚುಲಿ ಇವಾಗ ಅಂದರೆ ನನ್ನ ಪರ್ಸ್ನಲ್ಲಾಗಿ ಹೇಳ್ತೀನಿ. ನನ್ನ ಮನೆ, ನಮ್ಮ ಅಪ್ಪ ಅಮ್ಮ 65 ವರ್ಷ ನಮ್ಮ ಅಪ್ಪನಿಗೆ. ನಮ್ಮ ಅಪ್ಪ ಕೂತ್ಕೊಂಡ್ರೆ ಸಿನಿಮಾ ಅರ್ಥ ಆಗುತ್ತೆ. ನಮ್ಮ ಅಕ್ಕನ ಮಗಳಿಗೆ 15 ವರ್ಷ, ಅವಳು ಕೂತ್ಕೊಂಡ್ರೆ ಸಿನಿಮಾ ಅರ್ಥ ಆಗುತ್ತೆ. ಅದೊಂದು ಗ್ಯಾರಂಟಿ. ನೀವು ಯಾರು ಬಂದು ಒಂದು ಸತಿ ಕೂತ್ಕೊಂಡ್ರು ನೀವು ಏನೋ ಮೌತ್ ಪಬ್ಲಿಸಿಟಿಯಿಂದ ಪಕ್ಕ ಅದು ಸ್ಪ್ರೆಡ್ ಆಗೇ ಆಗುತ್ತೆ. ಅಷ್ಟು ಕಾನ್ಫಿಡೆಂಟ್ ನಾವಿದ್ದೀವಿ, ತುಂಬ ಕಾನ್ಫಿಡೆಂಟ್. ಯಾಕಂದರೆ ನಮಗೆ ಪೂರ್ಣ ಸರ್ ಕ್ಲೈಮ್ಯಾಕ್ಸಲ್ಲಿ ಒಂದು BGM ಬರುತ್ತೆ, ನಿಜವಾಗ್ಲೂ ಅದು ನಿಮ್ಗೆ ಇವನ್ ಓವರಾಲ್ ಏನು ಸಿನಿಮಾ ನೋಡಿರ್ತೀರ ಆ ಪೋರ್ಷನಿಂದ ನೀವು ಆಚೆಗಡೆ ಬರ್ತಾ ಅದು ನಿಮ್ಮ ತಲೆಯಲ್ಲಿ ಸ್ಟೋರ್ ಆಗೋಕ್ಕೆ ಶುರು ಆಗುತ್ತೆ ಅಂತ ನಮ್ಗೆ ತುಂಬ ಕಾನ್ಫಿಡೆಂಟಲ್ಲಿ ಇದ್ದೀವಿ ನಾವು. ಸೊ ನೋಡ್ತಾರೆ, ಆರಾಮಾಗಿ ನೋಡ್ಬೋದು, ತುಂಬ ಖುಷಿ ಪಡ್ಬೋದು. ಕಂಪೇರಿಟಿವ್ಲಿ ನಾವು ಬೆಟರ್. ಆಮೇಲೆ ಇದು ಹೊಸಬ್ರು ಫಸ್ಟ್ ಸಿನಿಮಾ ಅಂದರೆ ಒಬ್ಬ ಡೈರೆಕ್ಟ್ರದು ಫಸ್ಟ್ ಸಿನಿಮಾ ಅಂತ ಇಲ್ಲಿ ಹೇಳೋಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಅವ್ರ ಕಡೆಯಿಂದ ಪರ್ಫೆಕ್ಟ್ ವರ್ಕ್ ಮಾಡಿದ್ದಾರೆ. ಸೊ ಇನ್ನೇನು ಸಿನಿಮಾ ರಿಲೀಸ್ ಹತ್ರ ಇದೆ. ಸೊ ಏನು ಹೇಳ್ತಾರೆ ನೀವು ನಮ್ಮ ಪ್ರೇಕ್ಷಕರಿಗೆ? ಎಲ್ಲ ಥಿಯೇಟ್ರಲ್ಲಿ ಬಂದು ಫಿಲಮ್ ನೋಡಿ. ಅಂದರೆ ಜನ ಥಿಯೇಟ್ರಿಗೆ ಬರಲ್ಲ, ಈ ಥರ ಎಲ್ಲ ವಿಷಯಗಳಿದೆ. ಬಟ್ ಒಳ್ಳೆ ಕಂಟೆಂಟ್ ಬಂದಾಗ ಖಂಡಿತ ಬಂದೇ ಬರ್ತಾರೆ. ಬಟ್ ಅದಕ್ಕೆ ತಕ್ಕನಾಗಿ ಪ್ರಮೋಷನ್ಸು ಆಮೇಲೆ ಮೌತ್ ಪಬ್ಲಿಸಿಟಿ ಅನ್ನೋದೇನಿದೆ ಅದು ಆಗಬೇಕು, ಆಗುತ್ತೆ. ನಮ್ಮ ಟೀಮು ಬರ್ದಿಂದ ಮಾಡ್ತಿದ್ದಾರೆ. ಸೊ ನೀವೇನು ಹೇಳ್ತೀರಾ ಸರ್ ಕನ್ನಡ ಪ್ರೇಕ್ಷಕರಿಗೆ? ಈ ಇತ್ತೀಚೆಗೆ ಸಿನಿಮಾಗಳಿಗಂತೂ ಜನ ಬರ್ತಾ ಇಲ್ಲ, ಆ ನೋವು ನಮ್ಮಲ್ಲೂ ಕೂಡ ಇದೆ ಸದ್ಯಕ್ಕೆ. ಇವಾಗ ಯಾಕೆ ಬರ್ತಾ ಇಲ್ಲ ಜನ ಅಂತ, ಸೊ ಏನು ಹೇಳ್ತೀರಾ? ಇಲ್ಲ ಸರ್, ನನಗೆ ಅದು ಅಂದರೆ ನಾನು ತುಂಬ ಅದಕ್ಕೆ ವಿರೋಧವಾಗಿರ್ತೀನಿ, ಜನ ಬರ್ತಿಲ್ಲ ಅನ್ನೋದಕ್ಕೆ. ಬಿಕಾಸ್ ಇಲ್ಲಿ ಆ ಥರ ಸಿನಿಮಾ ಬರ್ತಿಲ್ಲ. ನಾವು ಈಗ ತೊಗೊಂಡ್ರೆ ಲಾಸ್ಟ್ 2 ಮಂತ್ಸಲ್ಲಿ 2 ಒಳ್ಳೆ ಸಿನಿಮಾಗಳು ಬಂದಿದೆ. ಅದು 8ರಿಂದ 80 ಥಿಯೇಟ್ರ್ ಆಗಿದೆ. ನಮ್ಮ ಹತ್ರ ಎಕ್ಸಾಂಪಲ್ ಇದೆ. ಈಗ ರೀಸೆಂಟಾಗಿ ಯಾವುದೂ ಸಿನಿಮಾ ಬಂದಿಲ್ಲ ಅಂದರೆ ಜನಕ್ಕೆ ತಲುಪೇ ಇಲ್ಲ. ಅಂದರೆ ಸಿನಿಮಾ ಹೆಂಗೆ ಜನ ಹೆಂಗೆ ಬರ್ತಾರೆ? ಆಮೇಲೆ ಬೇರೆ ಭಾಷೆ ಸಿನಿಮಾ ನೋಡ್ತಾ ಇದ್ದಾರೆ ಅಂದರೆ ಅಫ್ಕೋರ್ಸ್ ಕರೆಕ್ಟು. ಈಗ ಅಲ್ಲೇನು ಎಲ್ಲ ಹೊಸಬ್ರದಲ್ವಲ್ಲ, ಅವರು ಕೂಡ ಸ್ಟಾರ್ಸ್ಗಳ ಸಿನಿಮಾ ಅವರು ನೋಡ್ತಿದ್ದಾರೆ. ಹೆಜ್ಜಾರಿಂದ ಬರ್ತಾರೆ ಬಿಡಿ ಜನ, ಬರ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ತುಂಬ ಖುಷಿ ಆಯಿತು. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಸಿನಿಮಾಗೆ ಮತ್ತು ಫ್ಯೂಚರ್ಗೆ. ಥ್ಯಾಂಕ್ ಯು.